ಬಂಧುಗಳೇ, ನಾನು ಇವತ್ತಿಲ್ಲಿ ಬಂದದ್ದು ನಿಮ್ಮೆಲ್ಲರ ಮೂಲಕ ಅವರನ್ನು ಪರಿಚಯ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ. ಯಾಕೆಂದರೆ ವೈಯಕ್ತಿಕವಾಗಿ ಒಂದೆರಡು ಸಭೆ ಸಮಾರಂಭದಲ್ಲಿ ಅವರು ಭೇಟಿಯಾಗಿ ಬಿಟ್ಟರೆ, ಒಂದೆರಡು ಮಾತಲ್ಲಿ ಪ್ರಭಾವಿತನಾದದ್ದು ಬಿಟ್ಟರೆ ನಾನು ಅವರ ಅರ್ಥಗಾರಿಕೆ ಕೇಳಿಲ್ಲ, ಪಾತ್ರ ನೋಡಿಲ್ಲ. ಆದರೆ ಅವರು ತೀರ್ಕೊಂಡ ಮೇಲೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರ ಬಗ್ಗೆ ಏನೆಲ್ಲ ಅದನ್ನು ಕೇಳಿದಾಗ ಈ ರೀತಿಯ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ಇದ್ದರು. ನನಗೆ ಗೊತ್ತಿಲ್ಲ, ಅದು 4ನೇ ಕ್ಲಾಸ್ ಕಲಿತದ್ದು ಅಂತ ಓದಿದೆ. ಇವತ್ತೆಲ್ಲ ಒಬ್ಬ ವ್ಯಕ್ತಿ ತನ್ನ ಪ್ಯಾಷನ್ ಅಥವಾ ತನ್ನ ಆಸಕ್ತಿಯ ವಿಷಯದಲ್ಲಿ ಆಳಕ್ಕೆ ಇಳಿದರೆ ಎಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇದೆ ಹೇಳೋದಕ್ಕೆ ಒಂದು ಅದ್ಭುತವಾದ ಜ್ವಲಂತ ಉದಾಹರಣೆ. ನಾನು ಅಂದ್ಕೊಳ್ತೀನಿ, ಅವರು ವೈಯಕ್ತಿಕವಾಗಿ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ನೀವೆಲ್ಲ ಕಂಡ ಹಾಗೆ ನಮ್ಮ ಈ ಭಾಗದ ಯಕ್ಷಗಾನ ಕಲಾವಿದರು ಶಿಕ್ಷಣ ಹೇಳುವುದನ್ನು ನಾವು ಗೋಡೆಯ ಚೌಕಟ್ಟಿಗೆ ಸೀಮಿತಗೊಳಿಸಿದೆ. ಅದನ್ನು ಹೊರಗೆ ಬಂದು ಭಾರತೀಯ ಕಲಾ ಪ್ರಕಾರಗಳ ಆಳವನ್ನು ಅರಿತು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಅದನ್ನು ಒಂದು ಸುಂದರವಾದ ಶಿಕ್ಷಣ ಮಾಧ್ಯಮವಾಗಿ ಇವತ್ತು ಏನು ಜಗತ್ತಿಗೆ ಕೊಟ್ಟಿದ್ದಾರೆ, ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ತಾವು ಹೇಳಿದ ಸೂಚನೆಯನ್ನು ನಿಜವಾಗಿ ನಾವು ಮಾಡಬೇಕಾಗಿತ್ತು. ಮುಂದಿನ ತಲೆಮಾರಿಗೆ ನಾವೇನು ಬಿಟ್ಟು ಹೋಗ್ಬೋದು ಅಂತ ಹೇಳಿದ್ರೆ, ಇವತ್ತೆಲ್ಲೋ ಜಾರುಬಂಡಿ ಆಟದಲ್ಲಿ ಜಾಡ್ತಾ ಹೋಗ್ತಾ ಇದ್ದಾರೆ. ಹಿಂತಿರುಗಿ ನೋಡಿದಾಗ ಇಂಥ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಇದ್ದರು, ಇಷ್ಟು ಎತ್ತರಕ್ಕೆ ಬೆಳೆದಿದ್ದರು. ಸನಾತನ ಪರಂಪರೆಯ ಜೀವನ ಮೌಲ್ಯಗಳನ್ನು ಈ ಪೌರಾಣಿಕ ಪ್ರಸಂಗಗಳ ಮೂಲಕ ಜನರಿಗೆ ಸರಳವಾದ ಭಾಷೆಯಲ್ಲಿ ಸಮಕಾಲೀನ ಸಮಸ್ಯೆಗಳನ್ನು ಜೋಡಿಸ್ಕೊಂಡು ಹೇಳುವಂಥ ಸಾಮರ್ಥ್ಯ ಬೆಳೆಸ್ಕೊಂಡಿದ್ದರು. ಅಷ್ಟು ಆಳಕ್ಕೆ ಇಳಿದಿದ್ದರು. ಇದನ್ನು ನಿಮ್ಮೆಲ್ಲರ ಮೂಲಕ ಕೇಳಿ ತಿಳ್ಕೊಳ್ಳುವಂತ ಬಂದೆ. ನಾನು ಮೆಲ್ಲ ಹೇಳಿದ್ದು ಯಾಕೆ ಅಂತ ಹೇಳಿದರೆ, ನಾನು ಈಗಿನ ಡೆಲ್ಲಿಗೆ ಹೋಗಬೇಕು. ಇವತ್ತು ತಡವಾಗಿ ಬಂದಿದ್ದೇನೆ, ಕ್ಷಮೆ ಕೇಳ್ತೇನೆ. ಎಲ್ಲೋ ಹೋಗಿದ್ದೆ ಬೇರೆ ಕಡೆಯಲ್ಲಿ. ಆದರೆ ಇದೊಂದು ಬರಲೇಬೇಕಾದ ಕರ್ತವ್ಯ ಅನ್ನೋದಷ್ಟು ಬಂದಿದ್ದಾರೆ. ಮತ್ತು ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕಂತೂ ಖಂಡಿತ ಅಲ್ಲ. ಯಾಕಂದರೆ ನೀವೆಲ್ಲ ತುಂಬ ಅವರ ಬಗ್ಗೆ ಹೇಳ್ತೀರಂತ ಗೊತ್ತಿತ್ತು ನನಗೆ. ನಾನು ಜೋಶಿ ಅವ್ರ ಹತ್ರ ಕ್ಷಮೆ ಕೇಳ್ತೇನೆ. ಯಾಕಂದರೆ ಅವರು ಇನ್ನೊಂದು ಅರ್ಧ ಗಂಟೆ ಬೇಕಾದ್ರೆ ಅವ್ರ ಬಗ್ಗೆ ಹೇಳೋದಿಲ್ಲ, ಈಗ ಪ್ರಾರಂಭಸ್ಥೆ ಮಾಡಿಲ್ಲ ಇನ್ನೊಂದು ಅಂತ ಹೇಳಿಕೊಂಡು. ನಾನು ಅಂದ್ಕೊಳ್ತೀನಿ, ಕಲ್ಕುರ ಅವರು ಈ ರೀತಿ ಹಿರಿಯರು ನಮ್ಮನ್ನು ಅಗಲಿದಾಗ ಇಲ್ಲಿ ಶ್ರದ್ಧಾಂಜಲಿ ಸಭೆ ಮಾಡ್ತಾರೆ. ನಾವು ನೆಸ್ಸಲ್ಲಿ ಯಾವಾಗಲೂ ಸೇರ್ತೀವಿ. ಆದರೆ ಅವ್ರು ಹೇಳಿದ ಹಾಗೆಯೇ ಈ ಎಲ್ಲ ಒಳ್ಳೆಯ ಸಂಗತಿಗಳನ್ನು ನಮ್ಮ ಆಚಾರ್ಯ ಹೋಗಲು ಅಂತ ಕಾಣ್ತದೆ. ಅವ್ರು ಹೇಳಿದ ಸಂಗತಿಗಳು ಅಂದರೆ ಕಲೆಯಲ್ಲಿ ಅಷ್ಟು ಎತ್ತರ ಕೇಳಿದ್ರ ಜೊತೆಗೆ ಸಾಮಾನ್ಯ ವ್ಯಕ್ತಿಯ ಹಾಗೆ ಇನ್ನೊಬ್ಬರ ಸಣ್ಣ ಸಮಸ್ಯೆಗೂ ಪರಿಹಾರ ಕೊಡುವಂಥ ವ್ಯಕ್ತಿತ್ವ. ತುಂಬಿದ ಕೂಡ ತೊಡಗುವುದಿಲ್ಲ ಅಂತ ಹೇಳೋದಕ್ಕೆ ಬಹುಶಃ ಅವರಿಗಿಂತ ದೊಡ್ಡ ಉದಾಹರಣೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಗಳನ್ನು ಸವಾಲಾಗಿ ಸ್ವೀಕಾರ ಮಾಡಿ ಏನು ತನ್ನ ಒಳಗೆ ಇತ್ತು ಪ್ರತಿಭೆ, ಅದನ್ನು ಹೊರಗೆ ತರಲಿಕ್ಕೆ ಅವರು ಮಾಡಿದ ಸಾಧನೆಗಳು. ಇವತ್ತು ಪ್ರಚಾರ ಬಯಸ್ತೇವೆ, ಅದು ಮತ್ತು ಕ್ಷಣಿಕ ಕೂಡಲೇ ಸಿಗಬೇಕು ಅನ್ನೋ ಒಂದು ಪೈಪೋಟಿ ನಮ್ಮಲ್ಲಿದೆ. ನಾಳೆ ಬೆಳಿಗ್ಗೆ ವೇದಿಕೆಗೆ ಹೋಗಬೇಕು, ನಾಳೆ ಬೆಳಿಗ್ಗೆ ವೇಷ ಮಾಡಬೇಕು ಅಂತೇಳಿ ಅವ್ರು ಹೇಗೆ ತಮ್ಮನ್ನು ತಾನೇ ಇಷ್ಟು ಎತ್ತರಕ್ಕೆ ಏರಿಸ್ಕೊಂಡು ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಬಳಸಬೇಕು ಅಂತ ಹೇಳಿದ್ರೆ ಇವತ್ತು ಏನೆಲ್ಲ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇತ್ತೀಚೆಗೆ ಅದೆಲ್ಲ ನಡೀತಾ ಇಲ್ಲ ಹೇಳಿದರೆ ಎಷ್ಟು ಪೈಪೋಟಿ ಇದೆ ಅಂತೇಳಿ. ಅಂದರೆ ಕೊನೆಗೆ ಎಲ್ಲಿಯೋ ಒಂದು ಕಡೆ ನಮ್ಮ ಲಾಂಛನದಲ್ಲಿದ್ದಾಗ ಸತ್ಯಮೇವ ಜಯತೆ ಅಂತ ಹೇಳ್ತೇವಲ್ಲ, ಅಲ್ಟಿಮೇಟ್ಲಿ ದ ಕ್ವಾಲಿಟಿ ಪ್ರಿವೇಲ್ಸ್, ಬೇರೆ ಯಾವುದೂ ಅಲ್ಲ. ಒಂದು ಡಿವೈನ್ ಸೋಲ್ ಅಂತ ಅಂದ್ಕೊಳ್ತೇನೆ ನಾನು. ಪರಿಪೂರ್ಣತೆಯ ಕಲಾವಿದ ನನಗೆ ಅದೆಲ್ಲ ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲ ಮಾತು ಕೇಳುವಾಗ ದೂರದಿಂದ ಅವರನ್ನು ನೋಡಿದಾಗ ನನಗನ್ಸೋದು ವಾಸ್ ಎ ಲಿಟರಲಿ ಎ ಡಿವೈನ್ ಸೋಲ್. ನಾವು ಶ್ರದ್ಧಾಂಜಲಿ ನುಡಿ ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ಪ್ರಕ್ರಿಯೆ, ಒಂದು ಕಾರ್ಯಕ್ರಮ, ಕರ್ತವ್ಯ ಮಾಡಬೇಕು. ಆದರೆ ಮುಂದೆ ಇವರದ್ದು ಏನು ಕಲಿಬೇಕು ನಾವು? ಸಮಾಜದಲ್ಲಿ ಇವತ್ತು ಏನು ಬದಲಾವಣೆಗಳು ಶೀಘ್ರವಾಗಿ ಆಗ್ತಾ ಇದೆ, ಅದು ಸರಿಯಾದ ದಾರಿಯಲ್ಲಿದೆಯಾ? ಬದಲಾವಣೆ ಯಾವುದು ಕಲಿಬೇಕು ಅದಕ್ಕೆಲ್ಲಿದೆಯಾ? ಅದಕ್ಕೆ ನಾವು ಏನು ಆಲೋಚನೆ ಮಾಡಬೇಕು? ಕೆಲವೊಂದು ಕಡೆ ಈ ರೀತಿಯ ಸಂದರ್ಭಗಳಲ್ಲಿ ಅವರ ನೆನಪುಗಳನ್ನು ಮನಸ್ಸಿನೊಳಗೆ ಇಳಿಸ್ತಾ ಒಂದಷ್ಟು ನಾವು ಮುಂದಿನ ತಲೆಮಾರುಗಳಿಗೆ ನಮ್ಮ ಕರ್ತವ್ಯ ಅನ್ನೋದಷ್ಟು ಏನು ಮಾಡಬೇಕು, ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು. ಎಲ್ಲವೂ ಸರಿಯಾಗಿಲ್ಲ ನಮ್ಗೆ ಅನ್ನಿಸ್ತದೆ. ಇತ್ತೀಚೆಗೆ ನಾವೆಲ್ಲ ಕೇಳ್ತೀವಿ ಜೆನ್ಸಿ ಅಂತ ಶುರು ಮಾಡಿಟ್ಟಿದ್ದಾರೆ. ಅದರ ಅಪಾಯ
ಮುಂದಿನ ತಲೆಮಾರುಗಳು ಯಾವ ರೀತಿ ಎದುರಿಸಬೇಕು. ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮಹಾಭಾರತ ನಿತ್ಯ ನಡೀತಾ ಇದೆ. ಆ ಮಹಾಭಾರತದ ಮಹಾಕಾವ್ಯದ ಮೂಲಕ ನಾವೇನು ಅರ್ಥ ಮಾಡ್ಕೊಳ್ಳಿಕ್ಕಿಲ್ವ, ನಾವೇನಾದರೂ ನಮ್ಮಲ್ಲಿ ಅಳವಡಿಸ್ಕೊಳ್ಳಿಕ್ಕಿಲ್ವ. ಅಂಥವ್ರನ್ನ ಕಳ್ಕೊಂಡಾಗ ಕುಕ್ರವಳಿ ಹೇಳಿದ ಹಾಗೆಯೇ ಎಲ್ಲೋ ಒಂದು ನಿರ್ವಾತ ಉಂಟಾಗಿದೆ. ಖಂಡಿತವಾಗಿ ಇತ್ತೀಚೆಗಂತೂ ನಾವು ತುಂಬ ಹಿರಿಯರನ್ನು ಕಳ್ಕೊಳ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅದನ್ನು ಹೇಗೆ ತುಂಬಬೇಕು ಹೇಳುವಂಥ ಕಲ್ಪನೆ ಕೂಡ ನಮ್ಮಲ್ಲಿಲ್ಲ. ಯಾರೋ ಉಲ್ಲೇಖ ಮಾಡಿದರು, ಕಲೆಗಾಗಿ ಮತ್ತೆ ಯಾರೋ ಹುಟ್ಟಿ ಬರ್ತಾರೆ ಅಂತ ಹೇಳಿಕೊಂಡು. ಯಾರೋ ಹುಟ್ಟಿ ಬರ್ತಾರೆ ಅಂತ ಕಾಯಬೇಕಾ, ನಾವೇನಾದರೂ ಮಾಡಬೇಕಾ, ಇದ್ರ ಬಗ್ಗೆನೂ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಕಲ್ಬುರವರು ಸಾರ್ವಜನಿಕರ ಪರವಾಗಿ ಅಂತ ಹೇಳಿದರು. ಖಂಡಿತವಾಗಿ ನಮ್ಮ ಸಮಕಾಲೀನರಾದ ಕಲೆಯನ್ನು ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ತಾವು ಮಾತ್ರ ಬೆಳೆದದಲ್ಲ. ನನಗೆ ಅನಿಸುತ್ತೆ, ಒಬ್ಬ ಶ್ರೇಷ್ಠ ಕಲಾವಿದರಾಗಿ ಅಭಿಮಾನಿಗಳ ಮತ್ತು ರಸಿಕರ ಅಭಿರುಚಿಯ ಮಟ್ಟವನ್ನು ಒಂದು ಎತ್ತರಕ್ಕೆ ಏರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವರಿಂದ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟೊಂದು ಹಿರಿಯ ಕಲಾವಿದರು ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಅಭಿರುಚಿಯ ಮಟ್ಟವನ್ನು ಎತ್ತರಕ್ಕೆ ಏರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅವರು. ಅದು ಕಲಾವಿದರಾಗಿ ನಮ್ಮೆಲ್ಲರ ಕರ್ತವ್ಯ. ನಾನು ಕಲಾವಿದ ಅಲ್ಲ, ಆದರೆ ನನಗೆ ಅನಿಸ್ತದೆ ಯಾವಾಗಲೂ ಕೂಡ ಜನರ ಅಭಿರುಚಿಯ ಮಟ್ಟಕ್ಕೆ ಕಲೆಯನ್ನು ತೆಗೆದುಕೊಂಡು ಹೋಗಬೇಕಾ ಅಥವಾ ಕಲೆಯ ಮಟ್ಟಕ್ಕೆ ಜನರ ಅಭಿರುಚಿಯನ್ನು ಏರಿಸಬೇಕಾ ನಾವು. ಅಂತಹ ಶ್ರೇಷ್ಠ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. 4ನೇ ಕ್ಲಾಸು ನಮ್ಮ ಫಾರ್ಮಲ್ ಎಜುಕೇಷನಲ್ಲಿ, ಬಟ್ ಹಿ ವಾಸ್ ಎ ಕ್ಲಾಸ್ ಅಪಾರ್ಟ್. ಇಟ್ ವಾಸ್ ನಾಟ್ ಎ ಕ್ಲಾಸ್ ಆಫ್ ದಿಸ್ ಕೈಂಡ್, ಹಿ ವಾಸ್ ಎ ಕ್ಲಾಸ್ ಅಪಾರ್ಟ್ ಆಲ್ ಟುಗೆದರ್. ಅಂದರೆ ನಮ್ಮ ಶೈಕ್ಷಣಿಕ ಚೌಕಟ್ಟಿಗೆ ಒಂದು ಸೀಮಿತ ವ್ಯಾಪ್ತಿ ಇದೆ ಅಂತ ಅನ್ನಿಸ್ತದೆ ನಮಗೆ. ಆ ವ್ಯಾಪ್ತಿಯನ್ನು ಮೀರಿ ಎತ್ತರಕ್ಕೆ ಬೆಳೆದಂಥ ಒಬ್ಬ ಶ್ರೇಷ್ಠರು ನಮ್ಮಲ್ಲಿ. ಸಿಂಪ್ಲಿಸಿಟಿ ಈಸ್ ಎಕ್ಸಲೆನ್ಸ್ ಅಂತ ಒಂದು ಮಾತಿದೆ. ಸಿಂಪ್ಲಿಸಿಟಿ ಈಸ್ ಎಕ್ಸಲೆನ್ಸ್ ಅಂತ. ಅಂತರಂಗದ ಸೌಂದರ್ಯ ಅದು ಸರಳತೆಯಲ್ಲಿ ವ್ಯಕ್ತ ಆಗ್ತದೆ. ಆ ರೀತಿಯ ಒಬ್ಬ ಮೇರು ಕಲಾವಿದರಾಗಿದ್ದರು. ಕಳ್ಕೊಂಡಿದ್ದೀವಿ, ಆದರೆ ಒಂದು ಸಮಯ ತಾನೆ ಎಲ್ಲರಿಗೂ ಕೂಡ. ಅವರ ಜೀವನದ ಅನೇಕ ಸಂಗತಿಗಳನ್ನು ಮೆಲುಕು ಹಾಕ್ತಾ ಕೆಲವನ್ನಾದರೂ ನಮ್ಮನ್ನು ಅಳವಡಿಸ್ಕೊಂಡ್ರೆ ಅದು ನಿಜವಾದ ಅರ್ಥದಲ್ಲಿ ಶ್ರದ್ಧಾಂಜಲಿ ಆಗುತ್ತೆ. ಅಂತಹ ರೀತಿ ನಾವು ತೊಡಗಿಸ್ಕೊಳ್ಳುವ ಅಂತ ಹೇಳ್ತಾ ಇಲ್ಲಿ ಕೂತ್ಕೊಂಡಾಗ ಅನಿಸಿದ್ದು ನನಗೆ ಹೇಳಿದ ಮಾತು ಮುಗಿಸ್ತೇನೆ. ದೇವರ ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮ ನಡುವೆ ಇದ್ದರು. ಜಾಸ್ತಿ ಅವರನ್ನು ಸಂಪರ್ಕಕ್ಕೆ ತಗೊಳ್ಳೇ ಇಲ್ಲ ಅಲ್ವಾ, ಅವರಿಂದ ಇನ್ನಷ್ಟು ಪಡ್ಕೊಳ್ಬೋದಿತ್ತು. ಈಗ ಅನ್ನಿಸ್ತಾ ಇದೆ, ದೇವರು ಯಾವಾಗಲೂ ಕಾಣ್ಬೋದಿತ್ತು, ಹೋಗಿ ಮಾತಾಡಬೋದಿತ್ತು ಅವ್ರ ಹತ್ರ. ಅವರು ತೀರಿ ಹೋದ್ಮೇಲೆ ನಮಗೆ ಅರಿವಾಗುದ. ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತದೆ, ನಮ್ಮ ಒಡನಾಟದಲ್ಲಿರುವಂಥ ಹಿರಿಯರನ್ನು ಇವಾಗಲೇ ತಾವು ಹೇಳುವಾಗ ಕಾರಂತ ಹೇಳುವಾಗ ನೆನಪಾಗ್ತಾ ಇತ್ತು. ಅವರು ತುಂಬ ಖುಷಿಯಿಂದ ಹೇಳಿದರು, 1 ತಿಂಗಳ ಹಿಂದೆ ಆದರೂ ಹೋಗಿ 1 ಗಂಟೆ ಕಳೆಯುವಂಥ ಸಮಯ ಬಂತಲ್ವ ನನಗೆ ಅಂಥೇಳಿ. ಜೋಶಿಯವರು ತುಂಬ ದುಃಖಪಟ್ಟರು, ನಾನು ಹೋಗಬೇಕು ಅಂತ ಅನಿಸೋದು ಯಾವುದೋ ಕಾರಣಕ್ಕೆ ಹೋಗಲಿಲ್ಲ ಅಂಥೇಳಿ. ಹಾಗೆ ಇನ್ನಾದರೂ ಕೂಡ ನಮ್ಮ ನಡುವೆ ಇರುವಂಥ ಹಿರಿಯರನ್ನು ಹೋಗಿ ಮಾತಾಡಿಸುವಂಥದ್ದು, ಒಂದಷ್ಟು ಅನುಭವದ ಪಾಠ ಕಲಿಯುವಂಥದ್ದು ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ವೈಯಕ್ತಿಕವಾಗಿ ಮತ್ತು ಸಮಾಜದ ಪರವಾಗಿ ಅವರ ನೆನಪಿಗೆ ತುಂಬ ಶ್ರದ್ಧೆಯ, ಭಕ್ತಿಯ, ಗೌರವದ ನಮನಗಳನ್ನು ಸಲ್ಲಿಸ್ತಾ ಅವರು ಎಲ್ಲಿದ್ದಾರೆ ಅಲ್ಲಿಂದ ನಮ್ಮ ನಿತ್ಯ ನಿರಂತರ ಪ್ರೇರಣೆಯಾಗಲಿ, ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ನುಡಿಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ. ಇಷ್ಟರವರೆಗೆ ನಮ್ಮ ನಗರದಂತಹ ಸೂರ್ಯಕುಮೇರು ಗೋವಿಂದ ಭಟ್ರವರ ಪರವಾಗಿ ಪ್ರತಿಯೊಬ್ಬರು ಕೂಡ ಅವರ ನಮನಗಳನ್ನು ಮಾಡಿದರು. ಅಲ್ಲಿ ಒಂದು ನಾವು ಗೊತ್ತದ್ದೇನೆಂದರೆ, ವಿದ್ಯಾರ್ಥಿ ಜೀವನದಿಂದ ಇಲ್ಲಿಯವರೆಗೆ ವೈಯಕ್ತಿಕವಾಗಿ ಎಲ್ಲರ ಮಾತು ಕೇಳುವಾಗ ಎಲ್ಲ ಕಲಾವಿದರ ವೇಷಗಳನ್ನು ನೋಡಿದ್ದೇವೆ ಅಂತ ಹೇಳ್ಕೊಂಡು ಅದೊಂದು ಖುಷಿ ಆಯಿತು. ಮತ್ತೊಂದು ಹೇಳುವಾಗ ಕುಕ್ಕು ತಪ್ಪು ಅಂದರೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಏನಂತ ಕುಕ್ಕು ತಪ್ಪು ವೇಷ ಅಂತ ಹೇಳ್ಕೊಂಡು, ಅಲ್ಲಿಂದ ರಾಜವೇಷದವರೆಗೆ ಅಂದರೆ ಸವ್ಯಸಾಚಿ ಅದು ಗೊತ್ತಿದೆ, ಮಕ್ಕಳಿಗೆ ಗೊತ್ತಿರಲಿಲ್ಲ, ಆಲ್ರೌಂಡರ್. ಸೊ ಆಲ್ರೌಂಡರ್ ಗೊತ್ತಿದೆ. ಸೊ ಆ ರೀತಿ ಎಲ್ಲ ವೇಷವನ್ನು ಮಾಡಿದಂತಹ ಗೋವಿಂದ ಭಟ್ರು ನಮ್ಮ ಜೊತೆ ಇಲ್ಲ. ಕಾಣಿಕರು ಹೇಳೋದು ಕೂಡ ಕರೆಕ್ಟ್ ಅಂತ ಅನಿಸ್ತದೆ. ಯಾಕಂದರೆ ಇವತ್ತು ನಮಗೆ ಸಿಗುತ್ತೆ, ಯಾಕಂದರೆ ನೀವು ಯೂಟ್ಯೂಬಲ್ಲಿ ಒಮ್ಮೆ ಚೆಕ್ ಮಾಡಿದರೆ ಅವರ ವೇಷಗಳು ಸಿಗ್ತದೆ, ಅರ್ಥಗಳು ಸಿಗ್ತದೆ, ಬೇಕಾದ ಸಿಗ್ತದೆ. ಆದರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ವಿಷಯದಲ್ಲಿ. ಸೊ ನಮ್ಮೊಟ್ಟಿಗೆ ಇದ್ದಂಥ ಎಲ್ಲ ಹಿರಿಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಎದ್ದು ನಿಂತುಕೊಡೋ ಶಾಂತಿ ಮಂತ್ರದೊಂದಿಗೆ ಮತ್ತೊಮ್ಮೆ ಅಗರದ ಚೇತನಿಗೆ ಎಲ್ಲರೂ ಜೊತೆಯಾಗಿ ಅವರನ್ನು ನೆನಪಿಸುವಂಥ ಕಾರ್ಯಕ್ರಮ ಮಾಡೋಣ. ಸದಾ
ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ವಂದನೆಗಳು. ಬನ್ನಿ.